ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ದುಡ್ಡೇ ಸಮಸ್ಯೆ ಅನ್ನೋದಾದ್ರೆ ನಿಂಗೆ ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಆದ್ರೆ ಈ ಮಗಿನ ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಏನು ಮಾಡೋದು, ನಮ್ಮ ಜೀವನನೇ ಅಂಥದ್ದು. ಬೆಳೆ ಬೆಳಿಬೇಕು ಅಂದರೂ ಬೇರೆಯವ್ರ ತಾವು ಕೈ ಚಾಚಿ ದುಡ್ಡು ತಂದು ಬಿತ್ತನೆ ಮಾಡಬೇಕು. ಭೂಮಿ ತಾಯಿ ನಂಬ್ಕೊಂಡು ಬಿತ್ತನೆ ಶುರು ಮಾಡ್ತೀವಿ. ಆದರೆ ಭೂಮಿ ತಾಯಿ ಯಾವತ್ತೋ ಒಂದಿನ ಕೈ ಹಿಡಿತಾಳೆ. ನಮ್ಮ ಸುತ್ತ ಕಿತ್ಕೊಂಡು ತಿನ್ನೋ ಕೈಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಒಬ್ಬ ಜಮೀನು ಕಿತ್ಕೊಳಕ್ ನೋಡ್ತಾ ಇದ್ರೆ ಇನ್ನೊಬ್ಬ ಕಮಿಷನ್ ಕಿತ್ಕೊಳಕ್ ಕಾಯ್ತಾ ಇರ್ತಾನೆ. ಹಿಂಗೆಲ್ಲ ನಾನು ಕಿತ್ಕೊಂಡು ತಿಂತಾ ಇದ್ರೆ ನನ್ನ ಮಗಿನ ಭವಿಷ್ಯಕ್ಕೆ ನಾನು ಏನು ಅಂತ ಮಾಡಲಿ. ಹೋದ ವರ್ಷ ಮಳೆ ಬರಲಿಲ್ಲ, ಈ ವರ್ಷ ಮಳೆ ಬಂದು ಫಸಲು ಚೆನ್ನಾಗಾಯ್ತು. ಸಾಲ ಕೊಟ್ಟವ್ರಿಗೆ ಸಾಲ ತೀರಿಸ್ಬಿಡೋಣ ಅನ್ಕೊಂಡಿದ್ದೆ, ಆದ್ರೆ ಬೆಲೆನೇ ಕುಸಿದೋಯ್ತು. ಈಗೊಬ್ಬ ಸರ್ಕಾರದಿಂದ ನಿಧಿ ಕೊಡಿಸ್ತೀನಿ ಅಂತ ನನ್ನ ತಾವು ಹೆಬ್ಬೆಟ್ಟು ಹಾಕ್ಸ್ಕೊಂಡು ಈಗ ಜಮೀನೇ ನಂದು ಬಿಟ್ಟೋಗುವಂತವನೇ. ಹಂಗೇನಾದ್ರೂ ಆದ್ರೆ ನಮ್ಮ ಕುಟುಂಬನೇ ಬೀದಿಗೆ ಬಂದ್ಬಿಡುತ್ತದೆ. ಅದಕ್ಕೆ ಆತ್ಮಹತ್ಯೆ ಆದರೂ ಮಾಡಿಕೊಂಡ್ರೆ 50,000 ಲಕ್ಷನೋ ಬರ್ತದೆ ಅಂತ ಹಿಂಗೆ ಮಾಡ್ಕೊಂಡ್ಬಿಟ್ಟೆ. ಅಳ್ಬೇಡಿ ಯಜಮಾನ್ರ, ಅಳ್ಬೇಡಿ ಅಂದೆ. ಅಲ್ಲ ಬುದ್ಧಿ, ನೀವು ಬಡ್ಡಿ ವ್ಯವಹಾರ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಇಳಿದಿದ್ದೀರಿ ಅಂತ ಕೇಳ್ಪಟ್ಟೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಡ ಬುದ್ಧಿ, ನಿಮ್ಗೆ ಈ ಕಷ್ಟ ಬೇಡ. ಎಲ್ಲ ಸಂದಾಗಿರೋ ದೊಡ್ಡ ಮನೆಯವ್ರು ನೀವು, ನಿಮ್ಗೆ ಯಾಕೆ ಕಷ್ಟ? ನಮ್ಮ ಸಾವು ಹೆಂಗೋ ಸಾಯ್ತೀವಿ ಬಿಡಿ. ಅಪ್ಪಯ್ಯ, ಏನೇನೋ ಮಾತಾಡ್ಬೇಡ ನೀನು. ಅಣ್ಣ ದುಡ್ಡು ಕೊಡ್ತೀನಿ ಅಂತ ಹೇಳ್ತವ್ರೆ ತಾನೆ. ಈಗ ಈ ವಿಷಯ ಎಲ್ಲ ಬಿಡು, ಮನೆಗೆ ನಡಿ. ನನ್ನ ಒಬ್ಬನ ಜೀವ ಏನೋ ಕಾಪಾಡ್ಬಿಟ್ರಿ. ನನ್ನಂಗೆ ಎಷ್ಟು ಜನ ಇದ್ದಾರೆ ಗೊತ್ತಾ ಬುದ್ಧಿ ನಿಮಗೆ? ನಿಮ್ಗೆ ಗೊತ್ತಿಲ್ಲ ಅಲ್ಲ, ಬನ್ನಿ ನಾನೇ ತೋರಿಸ್ತೀನಿ. ಬಂಗಾರ ಮಗ ದೊರೆ ಬಂದವ್ರ. ಬಡ್ಡಿ ದುಡ್ಡು ಕೊಟ್ಟಿದ್ಯಾ ನೀನು? 3 ತಿಂಗಳಿಂದ ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಬಂದಿರಬೇಕು. ಕಾಸಿಲ್ಲ ಅಂತ ಹೋಗಿ ಕಾಲಿಗೆ ಬೀಳು. ಇಲ್ಲಾಂದ್ರೆ ಅವ್ರು ಕೊಡೋ ಇಟ್ಗೆ 1 ವಾರದ ಮೇಲೆ ಹೇಳಕ್ಕಿಲ್ಲ. ಅಣ್ಣ ತಪ್ಪಾಯ್ತು ಕನ್ನಡ. ಹೇಳ್ಬೇಕೆ, ಏನ್ ಮಾಡ್ತಿದ್ಯಾ? ಅಣ್ಣ ದಿಟ ಹೇಳ್ತೀನಿ ಅಣ್ಣ, ನನ್ನ ತವ ಕಾಸಿಲ್ಲ, 3 ತಿಂಗಳಿಂದ ಬಡ್ಡಿ ದುಡ್ಡು ಕೊಡೋಕ್ಕಾಗ್ತಿಲ್ಲ ಅಣ್ಣ. ಅಣ್ಣ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ. ನಾನು ಇಂಥ ಕಾಸು ಕೇಳಕ್ ಬಂದಿಲ್ಲ, ಹೋಗು. ಹೌದು, ನಮ್ಮ ದೊರೆ ಇವತ್ತು ನಮ್ಮ ತಾವು ಕಾಸು ಕೇಳಕ್ ಬಂದಿಲ್ಲ, ಅದಕ್ಕೆ ಬದಲಾಗಿ ನಮ್ಮ ಕಷ್ಟಗಳು ಕೇಳಕ್ ಬಂದವ್ರೆ. ಅಯ್ಯೋ, ರಾಮಾಯಣನಾದ್ರೂ 1 ವಾರಕ್ಕೆ ಮುಗಿತದ್ ಕಣ್ತಕ್ಕ. ನಮ್ಮ ಕಷ್ಟ ಈ ಕಾಲಕ್ಕೇನು ತೀರಂಗಿಲ್ಲ. ಹೆಂಗೂ ಬಂದಿಯೇ, ಕುಂತ್ಕೋ, ತಣ್ಣಗೆ ಮಜ್ಜಿಗೆ ತತ್ತೀನಿ. ಇಲ್ಲಗ ಬೇಡ ಬೇಡ. ಎಲ್ಲ ಯಾಕೆ ಸುಮ್ಕಾಗ್ಬಿಟ್ರಿ? ನಿಮ್ಮ ಕಷ್ಟ ಏನೈತೆ ಹೇಳ್ಕೊಳ್ರಿ. ನಮ್ಮ ಕಷ್ಟ ಕೇಳಕ್ ಬಂದವ್ರೆ, ಹೇಳ್ಕೊಳ್ರಪ್ಪ, ಹೇಳ್ಕೊಳ್ರಮ್ಮ. ಹೇಳ್ರಪ್ಪ, ನಿಮ್ಗೆ ಸಾಯೋಂಥ ಕಷ್ಟ ಏನಾಗೈತೆ? ಈ ಮುದ್ಕ ಸಾಯಕ್ಕೆ ಹೊಂಟಿದ್ದ. ಯೋ, ಪ್ರಾಣ ಬಿಡಕ್ಕೆ ಹೋಗಿದ್ದೀನಿ ನೀನು? ಪಾಪ ಮಗುನ ಇಟ್ಕೊಂಡು ಯಾರಾದ್ರೂ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ? ಬಯ್ಯಮ್ಮ ಸರಿ. ಮತ್ತೆ ಯಾಕಯ್ಯ ವಾಪಸ್ ಬಂದೆ? ನೀನ್ ಸತ್ತಿದ್ರೆ ಸರ್ಕಾರದಿಂದ ದುಡ್ಡನ್ನ ಬಂದಿರೋದ? ಅಕ್ಕೋ, ಇದು ನೀ ಮಾತಾಡ್ತಿದ್ಯಾ? ಮತ್ತಿನ್ನೇನಪ್ಪ ಹೇಳಿ? ಹೊಟ್ಟೆ ತುಂಬ ಊಟ ಮಾಡಿ 8 ದಿನ ಆಯ್ತು ಗೊತ್ತಾ? ಶಾಲೆಗೆ ಮಗಿನ ಕಳ್ಸೋಣ ಅಂದ್ರೆ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿಲ್ಲ ಅಂತ ಶಾಲೆನೇ ಮುಚ್ಚಿಬಿಟ್ರು. ಅದಕ್ಕೆ ಈ ವಯ್ಯ ಸತ್ತಿದ್ರೆ ಬರೋ ದುಡ್ಡಲ್ಲಿ
3 ತಿಂಗಳಿಗೆ ಮನೆ ಖರ್ಚಿಗೆ ಆಗ್ತಿತ್ತಪ್ಪ. ಎಷ್ಟು ಅಂತ ನಿಮ್ ಗೋಳ್ ಕತೆ ಹೇಳ್ಕೊತೀರಾ? ಏ ಸುಮ್ಮನಿರಯ್ಯ, ಅವ್ರು ಏನು ಹೇಳ್ತಾರೆ ಕೇಳುಮ. ಹೌದು ನೋಡಿ, ನಿಮ್ ಕಷ್ಟ ಏನೇ ಇದ್ರು ಹೇಳಿ, ಅಣ್ಣ ಬಂದಿರೋದ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಹಾ, ನಮ್ ಕಷ್ಟ ಕೇಳಕ್ ಇಲ್ಲಿ ಗಂಟ ಯಾಕೆ ಬಂದಣ್ಣ? ನೀವು ಬಂದಿರೋದ್ಕಾದ್ರೂ ನಾವ್ ಹೇಳಲೇಬೇಕು. ಅಣ್ಣ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ನಮ್ಮ ಜಮೀನ ಬಲವಂತ ಕಿತ್ಕೊಂಡ್ರಣ. ಆದ್ರೆ ಹೇಳ್ದಷ್ಟು ಕಾಸು ಕೊಟ್ಟಿಲ್ಲ ಅಣ್ಣ. ಯಾವನೋ ಒಬ್ಬ ಬಂದು ಹೆಬ್ಬೆಟ್ಟು ಅಂದ, ನನಗೆ ಇದ್ದೇ ಇಲ್ಲ. ನಾನು ಏನದೆ ಅಂತ ತಿಳ್ಕೊಳ್ದೆ ಪತ್ರಕ್ಕೆ ಹೆಬ್ಬೆಟ್ಟು ಒತ್ಬಿಟ್ಟೆ. ಮಾರನೇ ದಿನ ಬಂದು ನನ್ನ ಜಮೀನ ಅವಂದು ಅಂತ ಹೇಳ್ತಾವನೆ. ನಮ್ಮ ಕುಲ್ ಕಸಬೆ ವ್ಯವಸಾಯ, ಮಳೆನ ನಂಬ್ಕೊಂಡು ಉಳ್ಮೆ ಮಾಡೋರು. ಆದರೆ 2 ವರ್ಷದಿಂದ ನಾವು ಪಡ್ತಾ ಇರೋ ಕಷ್ಟನ ಹೇಳ್ಕೊಳಕ್ ಆಯ್ತಿಲ್ಲ. ನಮ್ಮನೆಗೆ ಹೆಂಗಸರು ಮಕ್ಕಳು ಹಿರಿಯರು ರೋಗದಿಂದ ಬಳಲ್ತಾವ್ರೆ. ಅವನ್ನ ಆರೈಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಮಕ್ಕಳು ನಮ್ಮ ಕಷ್ಟ ನೋಡೋಕ್ಕಾಗದೆ ಹೈವೇನಲ್ಲಿ ಸೊಪ್ಪು ಸದೆ ಮಾಡ್ತಾವ್ರೆ. ಸುಮ್ಕೆ ಪಟ್ಟಣ ಸೇರಿದ್ರೆ ಕೂಲಿನಲ್ಲಿ ಏನಾದ್ರು ಮಾಡ್ಬೋದಾಗಿತ್ತು. ಆದರೆ ಈಗ ನನ್ನ ಮೈನಲ್ಲಿ ಶಕ್ತಿ ಇಲ್ಲ. ಎಲ್ಲರೂ ದೇಶಕ್ಕೆ ನಮ್ಮನ್ನ ಮುಖ್ಯ ಅಂತಾರೆ, ಆದರೆ ದೇಶಕ್ಕೆ ನಾವು ಮುಖ್ಯ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಜಾಗನ ಗುತ್ತಿಗೆ ಕೊಡಿ ಅಂತ. ಅಲ್ಲಕಳ ಈಶ್ವರ, ಆ ಜಾಗನ ಅವರಿಗೆ ಕೊಟ್ಬಿಟ್ಟಿದ್ರೆ ಅವ್ರು ರಾಸಾಯನಿಕರನ ಮಾಡ್ಕೊಳ್ಳೋರು, ಇಲ್ಲ ಏನಾರ ಮಾಡ್ಕೊಳ್ಳೋರು. ಆ ದುಡ್ಡಾದ್ರೂ ನಿನಗೆ ಸಿಕ್ತಿತ್ತಾ? ಏ ನಗಣ್ಣ, ಸುಮ್ಕೆ ನಿಂತ್ಕೋ. ಈ ಮಣ್ಣಗೆ ಅನ್ನ ಉಂಡಿನಿ, ಹಣನೂ ಮಾಡಿನಿ. ಈಗ ನನಗೆ ಕಷ್ಟ ಆಗದೆ ಅಂತ ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಿಲ್ಲ. ಆದ್ ಬಿಡ್ರಪ್ಪ, ನಿಮ್ಮ ಮನೆ ಬರೋದು ಏನಾರ ಮಾಡ್ಕೊಳ್ಳಿ. ಏ ನಾಗಣ್ಣ, ನಾವು ಸತ್ರು ನಿನ್ನಂಗೆ ಮಾಡಕ್ಕಿಲ್ಲ ಅಣ್ಣ. ಉಲ್ತರಕ್ಕೂ ಶಕ್ತಿ ಇಲ್ಲದೆ ಮನೆ ಮಕ್ಳಂಗೆ ಸಾಕ್ತಿದ್ರೆ ಅಷ್ಟುಗಳನ್ನು ಮಾರೋಂಗಾಗೈತಣ್ಣ. ನಾವು ದುಡಿಯೋ 6 ಕಾಸಿನಲ್ಲಿ ಇಟ್ಟು ಕೂಡ ತರಕಾಗ್ತಿಲ್ಲ ಅಣ್ಣ. ಅನ್ನ ಆಗ್ತಿದ್ ಕೈಗೆ ಈಗ ಕಟ್ಟಾಗ್ದಂಗೆ ಆಗೈತೆ. ನಾವು ಹುಟ್ಟು ಬೆಳ್ದ ಊರ್ನ ಯಾರು ಕಾಪಾಡೋರೇ ಇಲ್ಲ. ನೀನ್ ನೋಡಿದ್ಮೇಲೆ ನನ್ಗೆ ನಂಬಿಕೆ ಬತ್ತಾದೆ ಕಣಪ್ಪ. ಇಷ್ಟೊತ್ತು ತಾಳ್ಮೆ ಇಟ್ಕೊಂಡು ನಮ್ಮ ಕಷ್ಟನೆಲ್ಲ ಕೇಳಿದ್ಯಾ? ನಮ್ಮ ಕಷ್ಟನ ಕೇಳಿ ನಿನ್ ಕಣ್ಣಾಗೂ ನೀರು ಹಾಕಿದ್ಯಾ? ಹಂಗಾದ್ರೆ ಈ ಊರಿನಕ್ಕೆ ಹಕ್ಕ ಇದೆ ಅಂತ ಅಲ್ವಪ್ಪ? ಎಷ್ಟೋ ಜನ ಹೊಂಟೋದ್ರು, ಹೋದವರೆಲ್ಲ ಈ ಊರ್ನ ಇದ್ರು ನೋಡ್ಬೇಕು. ಹಂಗ್ ಮಾಡ್ತೀಯಲ್ಲ ಮಗ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.